ಸೊ ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಹೋಗ್ತಾ ಇರೋದು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ 2 ಗಾಡೀಲಿ ಹೋಗ್ತಾರೆ, ನಾನು ಮತ್ತು ನಮ್ಮ ಫ್ರೆಂಡ್ಸು. ಸೊ ಯಾರ್ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಲಾಸ್ಟಲ್ಲಿ ಲೈಕ್ ಮಾಡಿಬಿಟ್ಟೋಗಿ. ಸೊ ಇಲ್ಲಿ ಗಾಡಿ ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಅಲ್ಲಿ ನನ್ನ ಫ್ರೆಂಡ್ಸ್ ಇನ್ನೊಬ್ರು ಮೀಟ್ ಆದಮೇಲೆ ಅಲ್ಲಿಂದ ಎಲ್ಲ ಜೊತೆಗೆ ಹೊರಡೋದು. ಸೊ ಗೈಸ್ ಬಾಯ್ಸ್ ಎಲ್ಲ ಸಿಕ್ಕಿದ್ದಾರೆ ಇಲ್ಲಿ ಮಿಥುನ್. ಸೊ ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟ್ 4:30 ಇಲ್ಲಿಂದ ಬಿಡ್ತಾ ಇದ್ದೀವಿ. ಬಿಟ್ಟಿನ ಎಲ್ಲಿ ಸ್ಟಾಪ್ ಇಲ್ಲ, ಡೈರೆಕ್ಟ್ ಅಲ್ಲಿ ನಿಲ್ಸಿದ್ರೆ ನಾನು ಕಾಫಿಗೆ ಒಂದು ನಿಲ್ಲಿಸ್ತೀವಿ ನಾವು. ಇಲ್ಲಿಂದ ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೆಕ್ಸ್ಟ್ ವ್ಯೂ ತೋರಿಸ್ತೀವಿ. ಸಕ್ಕತ್ತಿರುತ್ತೆ ನೋಡಿ. ಲೈಕ್ ಇಲ್ಲಿಂದ ನೆಕ್ಸ್ಟ್ ಕ್ಲಿಪ್ಸ್ ಎಲ್ಲ ನಿಮ್ಗೆ ಗೋಪುರ ಅಂತ ಬರುತ್ತೆ. ಲೈಕ್ ಸಾಂಗ್ ಆ್ಯಡ್ ಮಾಡಿ ಹಾಕ್ತೀನಿ, ನೋಡ್ತಾರೆ, ಚೆನ್ನಾಗಿ ಬರುತ್ತೆ ನೋಡ್ತಾರೆ. ಸೊ ಗಾಯ್ಸ್ ಇನ್ನೂ ಪ್ರಕಾಶ ಬಂದಿಲ್ಲ. ಪೆಟ್ರೋಲ್ ತಗೊಬಿಟ್ಟು ಲೇಟಾಗಿ ಗೊತ್ತವನೆ. ನಾವು ಬಂದ್ಬಿಟ್ಟು ಇಲ್ಲಿ ಟೋಲ್ ಹತ್ರ ಸೈಡಲ್ಲಿ ನಿಂತ್ಕೊಂಡಿದ್ವಿ. ಒಂದು ಬಂದಿದ ತಕ್ಷಣ ಇಲ್ಲಿಂದ ಹೊರಟ್ಬಿಟ್ಟು ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ನೋಡಿ. ದೇವನಹಳ್ಳಿ ಏರ್ಪೋರ್ಟ್ ಗೈಸ್ ಇದು. ದೇವನಹಳ್ಳಿ ತಾನೆ, ದೇವನಹಳ್ಳಿ ಏರ್ಪೋರ್ಟ್ ಟೋಲು. ಮುಂದೆ ನಡಿ ಗೈಸ್. ಪ್ರಕಾಶ ಇವಾಗ ಮುಂದೆ ನಡಿ. ಅವಾಗಿಂದ 10 ನಿಮಿಷ ಕಾಯ್ಕೊಂಡಿದ್ದೀವಿ ಇಲ್ಲೇನೆ. ಎಂಟ್ರೆನ್ಸ್ ನಂದಿ ಎಂಟ್ರೆನ್ಸ್ ಬಂದಿದ್ದೀವಿ. ಇದೇ ಎಂಟ್ರೆನ್ಸು. ಇಲ್ಲಿಂದ ಕ್ಲೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಫುಲ್ ಘಾಟ್ ಸೆಕ್ಷನ್ ಎಲ್ಲ ಬರುತ್ತೆ. ಅಯ್ಯೋ ಯಾವ್ದು ಗುರು ಜನ ಇಲ್ಲೆಲ್ಲೂ ಇಲ್ಲ ಅನ್ನೋ ಜಾಗ. ಟಿಕೆಟ್ ಕೊಂಡ್ರೆ ಸೊ ಗೈಸ್ ನಾವು ಬಂದಿದ್ದೀವಿ. ವೀಕ್ ಡೇಸಲ್ಲೇ ಫುಲ್ಲು ಕ್ರೌಡ್ ಇದೆ ನೋಡಿ. ಎಷ್ಟು ಜನ ಇದ್ದಾರೆ ಅಪ್ಪ. ಬಂದಿರೋದು ವೀಕ್ ಡೇಲಿ ಹೇಳ್ಬೇಕಂದ್ರೆ ಇವತ್ತು ವೆನ್ಸ್ಡೇ. ನೋಡಿದ್ರೆ ಇವತ್ತು ಈ ರೇಂಜು ಕ್ರೌಡ್ ಅವ್ರೆ. ಇನ್ನು ಯಾರು ಇಲ್ದಿರೋ ಟೈಮಲ್ಲಿ ಬಂದ್ಬಿಟ್ರೆ ಹಿಂಗೆ ಹೋಯ್ತಾಯಿತ್ತು. ಈಗ ಫಾಗ್ ನೋಡಿದ್ರೆ ಹಿಂಗೆ ಹೋಯ್ತಾಯ್ತು. ಮಳೆ ಇದೆ, ಮಳೆ. ನನ್ನ ಫ್ರೆಂಡ್ ಟಿಕೆಟ್ ಇಸ್ಕೊಳ್ಳೋಕೆ ಕಳಿಸಿದ್ವಿ. ಟಿಕೆಟ್ ತಗೋದಾರ್ತಾನೆ ಇವಾಗ. ಬನ್ನಿ ನೋಡಿ ಟಿಕೆಟ್ ಇಸ್ಕೊಳ್ಳೋಣ ಇಲ್ಲ. ಸೊ ಇಲ್ಲಿ ಫಾಗ್ ಎಲ್ಲ ಹಿಂಗೆ ತುಂಬಿಕೊಂಡಿದೆ. ಇದೆ ಎಂಟ್ರೆನ್ಸು. ಎಲ್ಲ ಹೋಗ್ತಾ ಇದ್ದೀವಿ. ಅವ್ನು ಅಲ್ಲೇ ಫೋನ್ ಹಿಡ್ಕೊಂಡು ನಿಂತ್ಕೊಂಡು ಒಬ್ಬ. ಅಯ್ಯೋ ಅದ್ಗುರು ಒಳಗಡೆ ಸ್ವರ್ಗ ಥರ ಒಳ್ಳೆ ಫುಲ್ಲು ಫಾಗಿ ಏನು ಕಾಣಿಸ್ತಾನೆ ಇಲ್ಲ ಅಂದ್ಕೊಳ್ಳಿ. ಫುಲ್ಲು ಫಾಗು. ಅಯ್ಯೋ ಬೆಳಗ್ಗೆ ಅಷ್ಟು ಬೇಗ ಬಂದಿದ್ದು ಸಾರ್ಥಕ ಆಯ್ತದು. ಇಲ್ಲಿ ಫುಲ್ಲು ಅಯ್ಯೋ ಇಲ್ಲಿ ಅಯ್ಯೋ ಸನ್ರೈಸ್ ಟೈಮ್ ಅದ. ನಾವು ನಿಂತ್ಕೊಂಡಿದ್ವಿ. ನನ್ನ ಮಗ ಪ್ರಕಾಶ್ ಎಲ್ಲ ಫೋನ್ ಹಿಡ್ಕೊಂಡು ನಿಂತ್ಕೊಳ್ತಾನೆ ವೀಡಿಯೋ ಮಾಡ್ಕೊಂಡು. ಬರ್ತಾನೆ ನಾವು ಇಲ್ಲೇ ಟೈಮ್ ಆಯ್ತದ. ನಾವು ನಿಂತ್ಕೊಂಡಿದೀವಿ ಇಲ್ಲೇ. ಹಾಕೋರಿ ಸನ್ರೈಸ್ ವ್ಯೂ ಪಾಯಿಂಟ್ ನೋಡ್ರೆ ಬಂದಲ್ಲ ಫೋನ್ ಹಿಡ್ಕೊಂಡು ನಿಂತವನೆ. ಹೋಗ್ತಾ ಇದೀವಿ ಗೈಸ್. ವೀಕ್ ಡೇಲಿ ಏನಿದೆ ರಶ್ ಇದೆ. ಇನ್ಯಾರು ವೀಕೆಂಡ್ಸಲ್ಲಿ ಬಂದ್ಬಿಟ್ರೆ ಮುಗ್ದೋಯ್ತು. ಕನ್ನಡಕ್ಕೂ ಜಾಗ ಇರಲ್ಲ. ಆಮೇಲೆ ಅಲ್ಲಿ ಗುರು ಮುಂದೆ ತೋರಿಸ್ತೀನಿ, ಕಾಣಿಸ್ತಾನೆ ಇಲ್ಲ ಏನು ನೋಡಿ. ಅಪ್ಪ ಇಲ್ಲಿ ಅವ್ರ ಒಳಗಡೆ ಇಲ್ಲೇ ಅವರೇ ಒಳಗಡೆ ಹೋಗೋದು ಕಾಣಿಸ್ತಲ್ಲ ನೋಡಿ. ಅಯ್ಯೋ ಏನಂದ್ರೆ ಏನು ಕಾಣಿಸ್ತಲ್ಲ. ನಮ್ಗೆ ಸನ್ರೈಸ್ ಒಂದು ಸಿಕ್ಕಿಟ್ರೆ ಸಾಕು. ಈ ವೆದರ್ ನೋಡ್ತೀರಾ, ಯಾವ ಸನ್ರೈಸ್ ಇಲ್ಲ ಏನಿಲ್ಲ. ಈ ಕಡೆ ತೋರಿಸ್ತೀನಿ ನೋಡಿ ಹೆಂಗಿದೆ ವ್ಯೂ. ಫುಲ್ ಫಾಗ್ ಮಿಸ್ಟ್ ಕವರ್ ಆಗಿಬಿಟ್ಟಿದೆ ನೋಡಿ. ಏನೂ ಕಾಣಿಸ್ತಿಲ್ಲ. ಅಲ್ಲಿ ಅದೇ ಪಾರ್ಕಿಂಗು.
ಪಾರ್ಕಿಂಗೇ ಕಾಣಿಸ್ತು ಗೈಸ್. ಮೇಲೆ ಕ್ಲೈಮ್ ಮಾಡ್ತಾ ಇದ್ದೀವಿ. ಮೇಲೆ ಹೋಗ್ತಾ ಬರೀ ಮಳೆ ಥರ ಹನಿಯ ಸ್ಟಾರ್ಟ್ ಆಗಿಬಿಟ್ಟಿದೆ ಲೈಟಾಗಿ ಆ ಕ್ಲೌಡ್ಸಿಂದಾನೆ. ಇಲ್ಲಿ ನೋಡ್ಗುರು ಅಪ್ಪ ಏನು ಕಾಣಿಸ್ತದೆ, ಫುಲ್ಲು ಕ್ಲಿಯರಾಗಿ ಮಿಸ್ ತುಂಬ್ಕೊಬಿಟ್ಟಿದೆ, ಫುಲ್ ಫಾಗ್ ತುಂಬ್ಕೊಬಿಟ್ಟಿದೆ. ನಾವೇನೋ ಸನ್ಸೆಟ್ ನೋಡೋಕ್ಕಂತ ಬಂದರೆ ಯಾವ ಸನ್ಸೆಟು ಕಾಣಲ್ಲ, ಏನೂ ಕಾಣಲ್ಲ ನನ್ನ ಪ್ರಕಾರ ಇವತ್ತು. ನೋಡಿ ಒಂದು ಹೆಂಗೆ ಕೊಡ್ಬೇಕು, ಇಲ್ಲಿ ಮುಂದೆ ಒಂದು ಮರ ಇದೆ, ಕ್ಯಾಮ್ರಲ್ಲಿ ಕ್ಲಿಯರಾಗಿ ಕಾಣಿಸ್ತದೆ, ಬಟ್ ಇಲ್ಲಿಂದ ನೋಡೋಕೆ ಏನು ಕಾಣಿಸಲ್ಲ ಅಷ್ಟೊಂದು. ಕ್ಯಾಮ್ರಾ ಸ್ವಲ್ಪ ವಿಸಿಬಿಲಿಟಿ ಜಾಸ್ತಿ ಇರುತ್ತೆ ಅದಕ್ಕೆ. ನೈಸ್. ಹಚ್ಚುತ್ತಾ ಇನ್ನು ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಹೋಗ್ತದೆ. ಫುಲ್ಲು ಫಾಗ್, ಫುಲ್ ಅಂದರೆ ಫುಲ್ ಫಾಗ್, ಝೀರೋ ವಿಸಿಬಿಲಿಟಿ ಅಂದ್ಕೊಳ್ಳಿ. ಇಲ್ಲಿರೋರು ಕಾಣಿಸ್ತಾ, ಸ್ವಲ್ಪ ಮುಂದೆ ಹೋಗ್ತಾ ಕಾಣಿಸ್ತಾ ಇದೆಯಲ್ಲ ಬೇಕಾದ್ರೆ ನೋಡಿ, ಸ್ವಲ್ಪ ಮುಂದೆ ಹೋಗ್ಲಿ ಅವ್ರು ಕಾಣಿಸಲ್ಲ, ಫುಲ್ ಎಲ್ಲ ಸೈಡ್ ಫಾಗು, ಎಲ್ಲ ವಾಯ್ಸಿಂದ ಬರ್ತಾವ್ರು ನೋಡಿ. ಸೊ ಇದು ಸನ್ರೈಸ್ ಅಂದ್ಬಿಟ್ಟು ಈ ಕಡೆ ಅಲ್ಲಿ ಬೋರ್ಡ್ ಹಾಕಿದ್ರು, ಸನ್ರೈಸ್ ಹೋಗ್ತಾ ಇದ್ವಿ. ಸನ್ರೈಸ್ ಆದರೆ ಟೈಮ್ ಲ್ಯಾಪ್ ಹಾಕಿರ್ತೀನಿ ಗೈಸ್. ಮುಂಚೆ ವೀಕ್ ಡೇಸಲ್ಲಿ ಬಂದರೆ ಜನ ಕಮ್ಮಿ ಇರ್ತಾರೆ ಅಂತ ಹೇಳ್ತಿದ್ರು, ಇವಾಗ ವೀಕ್ ಡೇಸಲ್ಲಿ ಬಂದು ಜನ ತುಂಬ್ಕೊಂಬಿಟ್ಟವ್ರೆ. ವೀಕೆಂಡಲ್ಲಿ ಬಂದರೆ ಕಾಲಿಡೋಕ್ಕೂ ಜಾಗ ಇರಲ್ಲ. ಅಯ್ಯೋ ಅರೆ ನಂದಿ ಹಿಲ್ಸ್ ಅಂದರೆ ನಂದಿ ಹಿಲ್ಸು ಗುರು, ಸೀರಿಯಸ್ಲಿ ಏನಿದೆ ಗೊತ್ತಾ ಫಾಗು. ಗುರು ವ್ಯೂ ನೋಡೋಕೆ ಜನ ನಿಂತವ್ರೆ, ಅಲ್ಲಿ ನಿಂತ್ಕೊಂಡು ನೋಡೋಕ್ಕಾಗಲ್ಲ, ಬೇರೆ ಕಡೆ ಎಲ್ಲ ನೋಡ್ಬೇಕು ಈಗ ಅಷ್ಟೇ ನಾವು. ಇಲ್ಲಿ ಇಲ್ಲದೆ ಹೋದ್ರೆ ಸಾಕಿರೋ ಸ್ವಲ್ಪ ಖಾಲಿ ಇರಂಗವ್ರೆ, ಫುಲ್ಲು ಫಾಗ್, ಏನು ಕಾಣಿಸ್ತಾನೆ ಇಲ್ಲ ಗುರು. ನೋಡಿ ಗುರು ಜನ, ಅಯ್ಯೋ ಜನ ನೋಡ್ ಗುರು, ಎಷ್ಟು ಜನ ಬಂದವ್ರಿ ಅಪ್ಪ. ಅಯ್ಯೋ ಅಲ್ಟಿಮೇಟ್ ಆಗಿದೆ ಮಾತ್ರ, ಸೈಕು ನೋಡಿ. ಎಸ್ ಬರಂಗಿಲ್ಲ ಅಂತ ಗೈಸ್. ಸ್ವರ್ಗ ನೋಡಿ, ಇರೋ ಸ್ವರ್ಗ ನೋಡಿ, ಇಲ್ಲಿ ನೋಡಿ ಸ್ವರ್ಗ, ಏನಿದೆ ಗುರು, ಇಲ್ಲಿ ನೋಡಿ ಸ್ವರ್ಗ ನೋಡಿ. ಅಯ್ಯೋ ಬರಲೇಬೇಕು ಅನ್ಸುತ್ತೆ ನೀವು ಯಾರೇ ನೋಡಿದ್ರೆ ಬರಲೇಬೇಕು, ನೆಕ್ಸ್ಟ್ ಲೆವೆಲ್ ಇದೆ ನೋಡ್ರ ಇಲ್ಲಿ. ಫುಲ್ಲು ಕ್ಲೌಡ್ ಬೆಡ್, ಟೈಮ್ ಲ್ಯಾಪ್ ಹಾಕಿ ಇಟ್ಟಿದ್ದೀನಿ ನೋಡಿ. ಫುಲ್ ಈ ಕಡೆ ಸ್ವಲ್ಪ ಸನ್ ಮೇಲೆ ಬಂದಿತ್ತು, ಸ್ವಲ್ಪ ಕ್ಲೌಡ್ ಇವಾಗ ಕ್ಲಿಯರ್ ಆಗ್ತಾ ಇದೆ. ನೋಡೋಣ ಅಲ್ಲಿ ಮೇಲೆ ಹೋಗ್ತೀನಿ ನಾನು ವ್ಯೂ ಪಾಯಿಂಟ್ಗೆ, ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ. ಒಳ್ಳೆ ಟೈಮ್ ಲ್ಯಾಪ್ ಬರುತ್ತೆ ನೋಡಿ. ಈ ವ್ಯೂ ಸನ್ರೈಸ್ ವ್ಯೂ ಪಾಯಿಂಟ್ ನೋಡಾಯಿತು. ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅದು ಲೈಕ್ ಬೆಟ್ಟ ಮೇಲೆ ಹೋಗೋ ಥರ ಇದೆ ಅಂತ, ಅದನ್ನ ನೋಡೋಕೆ ಹೋಗ್ತಾ ಇದೀವಿ. ಚೆನ್ನಾಗಿದೆ ನೋಡಿ, ಊಟಿ ನೆನ್ಸ್ಕೋತಾನೆ ಇಲ್ಲಿ ಬಂದ್ಬಿಟ್ಟು. ಇದೇ ಊಟಿ ಥರ ಆಯ್ತಲ್ಲೋ, ಇದಕ್ಕಿಂತ ಬೇಕಾಗೈಸ್ ನೀವೇ ನೋಡಿ. ನೆಕ್ಸ್ಟ್ ಲೆವೆಲ್, ಎಲ್ಲ ಕಡೆ ಫುಲ್ ಫಾಗು, ಕ್ಲಿಯರ್ ವಿಸಿಬಿಲಿಟಿನೇ ಇಲ್ಲ. ವಿಸಿಬಿಲಿಟಿ ಇದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಮತ್ತೆ. ಐಸ್ ಸಕ್ಕತ್ತಾಗಿದೆ ನೋಡಿ, ಫುಲ್ ಆ ಕಡೆ ಫುಲ್ ಫಾಗ್ ಫಾಗ್ ಫಾಗ್. ಸನ್ರೈಸ್ ಆಗ್ತಾ ಇದೆ ಹೇಳ್ಬೇಕಂದ್ರೆ, ಫಾಗಿಂದ ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ ಸಕ್ಕತ್ತಿದೆ. ಒಂದ್ಸತಾರು ಬನ್ನಿ, ಯಾರು ಬಂದಿಲ್ಲ ನಂದಿ ಹಿಲ್ಸ್ಗೆ ಆ ಥರ. ಲೈಕ್ ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡಲ್ಲಿ ಬಂದರೆ ಇವಾಗೇ ಫುಲ್ ರಶ್ಶು, ವೀಕೆಂಡಲ್ಲಿ ಬಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ರಶ್ ಆಗಿಬಿಡುತ್ತೆ. ಸೊ ಆದಷ್ಟು ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡಲ್ಲಿ ಬರೋಕ್ಕೋಗ್ಬಿಡಿ. ನಾವು ಬಂದಿರೋದು ವೀಕ್ ಡೇಸಲ್ಲಿ, ಇವಾಗ ಈ ರೇಂಜಿಗೆ ರಶ್ ಇದೆ. ಹಾಗೆ ನೋಡಿರ್ತೀರ ಇಂಥ ತೋರಿಸಿದ್ನಲ್ಲ, ಸಖತ್ ರಶ್ ಇದೆ ಮಾತ್ರ. ಆದರೂ ಗಾಯ್ಸ್ ಎಲ್ಲಿ ನೋಡಿದ್ರು ಫುಲ್ ಫಾಗ್ ಅಂದರೆ ಫಾಗ್. ಇಲ್ಲಿ ನಾನೀಗ ಫಾಗಲ್ಲಿ ನಿಂತೀನಿ, ಕ್ಯಾಮ್ರಾ ಸ್ವಲ್ಪ ವಿಸಿಬಿಲಿಟಿ ಇರೋದಕ್ಕೆ ಕಾಣಿಸ್ತಾ ಇದೆ ಅಷ್ಟೇ. ಫುಲ್ ಎಷ್ಟೆಲ್ಲ ಹೋಗ್ಬಿಟ್ಟಿದೆ, ಇಗ್ನೋರ್ ಮಾಡಿ. ಹೆಲ್ಮೆಟ್ ಹಾಕೊಂಡಿದ್ದಲ್ಲ ಅದಕ್ಕೆ. ಎಲ್ಲ ಫೋಟೋಸ್ ನಡೆಸ್ತವ್ರು ಇವರು, ಶೂಟ್ ಮಾಡ್ಕೊಂಡು. ಇಲ್ಲಿ ಟವರ್ ಇದೆ ನೋಡಿ, ಟವರ್ ತೋರಿಸ್ತೀನಿ ಎಕ್ಸಾಂಪಲ್. ಇಲ್ಲಿ ಕಾಣಿಸ್ತಾನೆ ಇಲ್ಲ, ಫುಲ್ ಝೀರೋ ವಿಸಿಬಿಲಿಟಿ. ನೆಕ್ಸ್ಟ್ ಅದು ವ್ಯೂ ಪಾಯಿಂಟ್ ಹೋಗ್ಬೇಕು, ಆ ಮೌಂಟೇನ್ ಇದೆ ಅಂತ ಹೇಳಿದ್ನಲ್ಲ, ಆ ವ್ಯೂ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ನೋಡಬೇಕು. ಫುಲ್ ಕವರ್ ಆಗೋದು ಗೈಸ್, ಸನ್ನೇ ಕಾಣಿಸ್ತಾಯಿಲ್ಲ ಇವಾಗ ಆಲ್ರೆಡಿ. ಗೈಸ್ ಇವಾಗ ಈ ವೆದರಲ್ಲಿ ಫುಲ್ ಸ್ಟೆಪ್ ಎಲ್ಲ ಹಾಕ್ಬಿಟ್ಟು ವೀಡಿಯೋ ಎಲ್ಲ ಮಾಡಾಯ್ತು. ನೆಕ್ಸ್ಟಿಗೆ ಟಿಪ್ಪು ಡ್ರಾಪ್ ಅಂದರೆ ಟಿಪ್ಪು ಡ್ರಾಪ್ ಹತ್ರ ಹೋಗ್ಬೇಕು ಗೈಸ್. ಟಿಪ್ಪು ಡ್ರಾಪ್ ಹುಡ್ತಿದ್ದೀವಿ, ಸಿಗ್ತಾನೆ ಇಲ್ಲ. ಆ ಹೋಗೋ ಗ್ಯಾಪಲ್ಲಿ ಇಲ್ಲೊಂದು ವ್ಯೂ ಕಾಣಿಸ್ತು, ಇದು ಬಂದ್ವಿ. ಹೆಂಗಿದೆ ಗೊತ್ತಾ, ಸಕ್ಕತ್ತಿದೆ ನೋಡಿ.
ನೋಡಿ ಇಲ್ಲಿ ಮೇಲಿದೆ, ಯಾರೋ ನಿಂತ್ಕೊಂಡು ಅನ್ನೋದು ಹೋಗಿಲ್ಲ. ಸೈಕಲ್ ನೋಡಿ ಹಿಂದೆ ಮಾತಾಡ್ತಾನೆ ಪ್ರಕಾಶ. ಟಿಪ್ಪು ಡ್ರಾಪ್ ಸಿಗ್ತಲ್ಲ ಗೈಸ್, ಹುಡುಕಿ ಸಾಕೈತೆ. ನಡೆದಿ ಗೈಸ್ ಇಲ್ಲಿ ಯಾರೊಬ್ರು ಕಾಣಿಸ್ತಾ ಇಲ್ಲ. ಆ ಕಡೆ ಒಂದು ರೋಡ್ ಡಿವಿಷನ್ ಇದೆ, ಹೇಳಿದ್ರು ಕೇಳ್ತಾ ಇಲ್ಲ. ಇವ್ನು ಕರ್ಕೊಂಡು ಹೋಯ್ತವನೆ. ಟಿಪ್ಪು ಡ್ರಾಪ್ ಅಂದಮೇಲೆ ಅಷ್ಟು ವ್ಯೂ ಪಾಯಿಂಟ್ ಮಸ್ತ್ ಆಗಿದೆ, ಜನ ಇರ್ಬೇಕು ತಾನೆ. ಇಲ್ಲಿ ಒಬ್ರು ಕಾಣಿಸ್ತಾ ಇಲ್ಲ ಅಪ್ಪ. ಅಲ್ಲಿ ನೋಡಿ ಯಾರೋ ಇಬ್ರು ಹೋಯ್ತವ್ರು, ಅಲ್ಲಿ ಯಾರೋ ಒಬ್ಬ ಬರ್ತವನೆ, ಅಷ್ಟೇ ಇರೋದು. ಇವ್ನು ನೋಡ್ರೆ ಹೋಗೋಣ ಅಂತ ಕರ್ಕೊಂಡು ಹೋಯ್ತವನೆ. ನಾನು ಹೇಳ್ತೇನೆ ಆ ಕಡೆ ಅಪ್ಪ ಹೋಗ್ಬಿಟ್ಟು ನೋಡೋಣ ಕಣೋ ಅಂತ. ಎಂಡ್ವರೆಗೂ ಹೋಗ್ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ ಎಲ್ಲ ಸುತ್ತಾಡ್ಕೊಂಡು ಹೋಗೋಣ ಹೇಳಿದ್ರೆ ಅವ್ನು ಕೇಳ್ತಾ ಇಲ್ಲ. ಇಲ್ಲಿ ನೋಡ್ರೆ ಫುಲ್ ಫಾಗ್ ತುಂಬ್ಕೋದೈತೆ. ಎಲ್ಲಿ ಯಾವ ಜಾಗ ಐತೆ ಕಾಣಿಸ್ತಾ ಇಲ್ಲ. ನಾವು ಬರೋ ರೋಡೆ ಮಾತಾಡ್ಬೇಕು, ಹೆಂಗ್ ಫಾಗ್ ತುಂಬ್ಕೋದೈತೆ ನೋಡಿ. ಅವ್ರು ಮಾಯ ಆಯ್ತಾರೆ ನೋಡಿ, ಅವ್ರು ಕಾಣಿಸ್ತಾನೆ ಇಲ್ಲ ನೋಡಿ. ಹಂಗೆ ನಾವೀಗ ಹೋಗ್ತಾ ಇದೀವಿ ಫಾಗ್ ಒಳಗಡೆ. ಗೈಸ್ ಯಾರೊಬ್ರನ್ನ ಕೇಳಿದ್ಕೆ ಬೆಳಗಡೆ ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿ ಕಳಿಸ್ತವ್ರೆ. ಹೋಗಿ ನೋಡಿ ಕೇಳ್ತೇವೆ ನಾವು ಕನ್ನಡದವರಾಗಿ. ಗೈಸ್ ಹಿಂದಿಯವ್ರು ಸಿಕ್ಕರು ಏನು ಮಾಡೋದು ಹೇಳಿ. ನಾನು ಕನ್ನಡದಲ್ಲಿ ಕೇಳಿದೆ, ಅವ್ರು ಹಿಂದಿಯಲ್ಲಿ ಹೇಳಿದ್ರು. ನಾವು ಹೇಳ್ತೇವೆ ಗೈಸ್ ಸ್ವರ್ಗಕ್ಕೆ ದಾರಿ. ನೋಡಿ ಲವ್ ಬರ್ಡ್ಸ್ ಹೆಂಗ್ ಬರ್ತಾ ಇದ್ದಾರೆ. ಟಿಪ್ಪು ಡ್ರಾಪ್ ಹುಡುಕ್ತಾ ಇದೀವಿ ಗೈಸ್, ಸಿಗ್ತಾನೆ ಇಲ್ಲ. ಏನು ಮಾಡೋದು. ಇಲ್ಲಿ ಯಾರು ಯಾವುದೋ ಶಾರ್ಟ್ ಕಟ್ ಅನ್ಸುತ್ತೆ, ಕರ್ಕೊಂಡು ಹೋಗ್ತಾ ಇದೆ. 3:30 ಎದ್ದು ಬಂದಿರೋದು. ಹೊಟ್ಟೆ ಬೇರೆ ಅಷ್ಟೊಗ್ತದೆ. ಯಾವುದೋ ಶಾರ್ಟ್ ಕಟ್ಟಲ್ಲಿ ಬಂತು, ಕನೆಕ್ಟ್ ಆದರೆ ಓಕೆ. ತಿರ್ಗಾ ಅದೇ ರೋಡಲ್ಲಿ ಹೋಗ್ತಾ ಇದೀವಿ. ನನ್ನ ಮಗನ ಸವಾಸ ಮಾಡಿದೆ ಬಾಳು. ಇವಾಗ ಲಾಸ್ಟಲ್ಲಿ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀವಿ ನಡ್ಕೊಂಡು. 800 ಮೀಟರ್ ತೋರಿಸ್ತಾ ಇದೆ, ನಿಯರ್ಲಿ 1 ಕಿಲೋಮೀಟರ್. 800 ಕಣೋ, ಎಷ್ಟು 600. ನಡ್ಕೊಂಡ್ ಬಂದಿರೋದಕ್ಕೆ 200 ಕಮ್ಮಿ ಆಗೈತೆ. ಏನ ಅಂತೂ ಇಂತೂ ಹುಡುಕೊಂಡು ಗೈಸ್ ಟಿಪ್ಪು ಡ್ರಾಪಿಗೆ ಬಂದೇ ಬಿಟ್ವಿ. ಆ ಕಡೆ ಎಂಟಿಂಗ್ ಹೋದ್ರೆ ಟಿಪ್ಪು ಡ್ರಾಪು. 5 ನಿಮಿಷ ಕಾಯ್ತೀವಿ, ಸ್ವಲ್ಪ ಫಾಗ್ ಕ್ಲಿಯರ್ ಆಗಿಲ್ಲ ಅಂದರೆ ಹೊರಡೆ ಗೈಸ್. ಹೊಟ್ಟೆ ಬೇರೆ ಸಿಗ ಈಗಾಗಲೇ. ಸೊ ಗೈಸ್ ಫಾಗೆಲ್ಲ ಇನ್ನೂ ಹಂಗೆ ಇದೆ. ಸೊ ಗೈಸ್ ಫಾಗೆಲ್ಲ ಹಂಗೆ ಇದೆ. ಈ ಫಾಗ್ ಇವತ್ತಿನ ಕಾಲಕ್ಕೆ ಹೋಗಲ್ಲ. ಸ್ವಲ್ಪ ಹೋದ್ರೆ ಟೈಮ್ ಲ್ಯಾಪ್ ಅವ್ರು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹೋಗ್ತಾ ಇಲ್ಲ, ಫಾಗೆಲ್ಲ ಇನ್ನೂ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಕೆಳಗಡೆ ಗಾಡಿ ತಗೊಂಡು ಹೊರಡೋದು. ಎಲ್ಲ ಬಿರಿಯಾನಿ ತಿಂದು ಮುಗಿಸಿದ್ವಿ. ನನ್ನ ಮಗ ಇನ್ನೂ ತಿಂತಾನೆ, ಅವನೇ ಎಷ್ಟೊತ್ತ ಬಿರಿಯಾನಿ ತಿಂದು ಮುಗಿಸಿದ್ವಿ. ಸೊ ಇಲ್ಲಿ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ರೀಲ್ಸ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ಅಷ್ಟೇ ಗೈಸ್, ಬ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್.